ಮಕ್ಕಳೇ ಹೇಗಿದ್ದೀರಿ? ನಾನು ನಿತೇಶ್ ಬಳ್ಳಾಲ್, ಮೂಡುಬಿದಿರೆಯ ಜೈನ ಪ್ರೌಢಶಾಲೆಯಲ್ಲಿ ಕನ್ನಡ ಅಧ್ಯಾಪಕ. ಇವತ್ತು ನಾವು ಒಂದು ಹೊಸ ಪಾಠವನ್ನು ನೋಡುವ. ಕನ್ನಡ ಸಾಹಿತ್ಯದಲ್ಲಿ ಬೇರೆ ಬೇರೆ ಸಾಹಿತ್ಯ ಪ್ರಕಾರಗಳಿವೆ. ಈ ಸಾಹಿತ್ಯ ಪ್ರಕಾರಗಳಲ್ಲಿ ಕತೆ ಇರ್ಬೋದು, ಕತೆಗಳಲ್ಲಿ ಸಣ್ಣ ಕತೆಗಳು, ನೀಳ್ಗತೆಗಳು ಅಥವಾ ಕಾದಂಬರಿ, ಕವನ ಸಂಕಲನಗಳು ಅಥವಾ ಶ್ರೇಷ್ಠವಾದಂಥ ಕಾವ್ಯಗಳು, ಪ್ರಬಂಧಗಳು, ಹಾಗೆಯೇ ನಮ್ಮ ಜೀವನಕ್ಕೆ ಅತ್ಯಂತ ಅಗತ್ಯವಾದ ಹಾಗೂ ಜೀವನದಲ್ಲಿ ತುಂಬ ಪ್ರಯೋಜನಕ್ಕೆ ಬರುವಂತಹ ಒಂದು ಸಾಹಿತ್ಯ ಪ್ರಕಾರ ಅಂತ ಹೇಳಿದರೆ ಪ್ರವಾಸ ಕಥನ. ಪ್ರವಾಸ ಅಂತ ಹೇಳಿದ್ರೆ ನಮಗೆಲ್ಲ ಬಹಳ ಸಂತೋಷ ಅಲ್ವಾ? ಪ್ರವಾಸಕ್ಕೆ ಹೋಗಬೇಕು 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 ಅಂತ ಅಂದ್ಕೊಳ್ತೇವೆ. ಈ ಪ್ರವಾಸ ಕಥನವು ಕೂಡ ಹಾಗೆ ಅತ್ಯಂತ ಆಸಕ್ತಿದಾಯಕವಾದಂತಹ ಒಂದು ಸಾಹಿತ್ಯದ ಪ್ರಕಾರ. ನಮ್ಮ ಮೊದಲನೇ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರೂರವರು ಹೇಳಿದ್ದಾರೆ, ಪ್ರತಿಯೊಬ್ಬ ಮನುಷ್ಯನೂ ಕೂಡ ಪ್ರವಾಸಕ್ಕೆ ಹೋಗಬೇಕು. ಪ್ರವಾಸಕ್ಕೆ ಹೋಗ್ಲಿಕ್ಕಾಗದಿದ್ರೆ ಏನು ಮಾಡಬೇಕು? ಪ್ರವಾಸಕ್ಕೆ ಹೋಗ್ಲಿಕ್ಕಾಗದಿದ್ರೆ ಪ್ರವಾಸ ಕಥನವನ್ನು ಓದಬೇಕು. ಹಾಗಾಗಿ ಕನ್ನಡ ಸಾಹಿತ್ಯದಲ್ಲಿ ಪ್ರವಾಸ ಕಥನ ಎನ್ನುವಂಥದ್ದು ಕೂಡ ಒಂದು ಶ್ರೇಷ್ಠವಾದಂತಹ ಸಾಹಿತ್ಯ ಪ್ರಕಾರ. ನಾವು ಇವತ್ತೊಂದು ಪ್ರವಾಸ ಕಥನವನ್ನು ಓದಲಿಕ್ಕಿದ್ದೇವೆ. ಹಾಗಾದರೆ ಸ್ವಲ್ಪ ಯೋಚನೆ ಮಾಡಿ ನೀವು, ನಾವು ಎಲ್ಲಿಯಾದರೂ ಪ್ರವಾಸ ಕಥನವನ್ನು ಓದಿದ್ದೇವಾ? ನಾವೆಲ್ಲಿಯಾದರೂ ಪ್ರವಾಸ ಕಥನವನ್ನು ಓದಿದ್ದೇವಾ? ನೆನಪಿಲ್ವಾ? 8ನೇ ತರಗತಿಯಲ್ಲಿ ಓದಲಿಲ್ವಾ? ಯಾವುದು? ವೆರಿ ಗುಡ್. ಯಾವುದು? ಶಾಬಾಷ್. ಬೆಡಗಿನ ತಾಣ ಜಯಪುರ. ಅದು 9ನೇ ಕ್ಲಾಸಲ್ಲಿ ಓದಿತ್ತು. ಬೆಡಗಿನ ತಾಣ ಜಯಪುರ 8ನೇ ಕ್ಲಾಸಲ್ಲ, 9ನೇ ಕ್ಲಾಸಲ್ಲಿ ಓದಿದ್ದು. 8ನೇ ತರಗತಿಯಲ್ಲಿ ಯಾವುದು ಓದಿದ್ದೀರಿ? 8ನೇ ತರಗತಿಯಲ್ಲಿ ಯಾವ ಪ್ರವಾಸ ಕಥನವನ್ನು ನೀವು ಓದಿದ್ದೀರಿ? ನೆನಪು ಮಾಡ್ಕೊಳ್ಳಿ. ಶಬಾಷ್. ತಲಕಾಡಿನ ವೈಭವ. ತಲಕಾಡಿನ ವೈಭವ ಎನ್ನುವಂಥ ಒಂದು ಪಾಠ ಹಿರೇಮಲ್ಲೂರು ಈಶ್ವರನ್ ಅವರು ಬರೆದದ್ದು. ಕವಿ ಕಂಡ ನಾಡು ಇರಬೇಕು ಬಹುಶಃ ಅಲ್ವಾ? ಹಾಗೆ 9ನೇ ತರಗತಿಯಲ್ಲಿ ಶಿವರಾಮ್ ಕಾರಂತರು ಬರೆದಂತಹ ಬೆಡಗಿನ ತಾಣ ಜಯಪುರ ಎನ್ನುವಂಥ ಒಂದು ಪಾಠವನ್ನು ಓದಿದ್ದೀರಿ, ಪ್ರವಾಸ ಕಥನವನ್ನು ಓದಿದ್ದೀರಿ, ಅಬುವಿನಿಂದ ಬರಾಮಕ್ಕೆ. ಹಾಗಾಗಿ ಪ್ರವಾಸ ಕಥನವನ್ನು ನೀವು ಈಗಾಗಲೇ ಓದಿದ್ದೀರಿ. ಪ್ರವಾಸ ಕಥನ ನಿಮಗೆ ಹೊಸತಲ್ಲ. ಆದರೆ ಇವತ್ತು ನಾವು ಓದ್ತಾ ಇರುವಂಥ ಪ್ರವಾಸ ಕಥನ ಹೊಸತಷ್ಟೇ. ಆ ಪುಸ್ತಕ ಹೊಸತು, ಆ ಸ್ಥಳದ ಬಗ್ಗೆ ತಿಳ್ಕೊಳ್ಳುವಂಥದ್ದು ನಾವೆಲ್ಲರೂ ಕೂಡ ಹೊಸತು. ಕನ್ನಡ ಸಾಹಿತ್ಯವನ್ನು ತಗೊಂಡಾಗ ಸೂರಿ ವೆಂಕಟರಮಣ ಶಾಸ್ತ್ರಿಗಳ ದಕ್ಷಿಣ ಭಾರತ ಯಾತ್ರಾ ಮೊದಲನೆಯ ಪ್ರವಾಸ ಕಥನ. ನೀವು ನೆನ್ಪಿಟ್ಕೊಳ್ಬೇಕು, ನೀವು ಪ್ರಥಮ ಭಾಷೆ ಕನ್ನಡವನ್ನು ಓದುವವರು. ಹಾಗಾಗಿ ಪ್ರಥಮ ಪ್ರವಾಸ ಕಥನ ಯಾವುದು? ಸೂರಿ ವೆಂಕಟರಮಣ ಶಾಸ್ತ್ರಿಗಳು ಅಲ್ವಾ? ಕರ್ಕಿ ವೆಂಕಟರಮಣ ಶಾಸ್ತ್ರಿಗಳು ಬರೆದಂತಹ ದಕ್ಷಿಣ ಭಾರತ ಯಾತ್ರಾ ಎನ್ನುವಂಥದ್ದು ಮೊದಲನೇದು. ಆಮೇಲೆ ಬೇರೆ ಬೇರೆ ಇರ್ಬೋದು. ನಾವು BGL ಸ್ವಾಮಿಯವರು ಬರೆದಂತಹ ಮಕ್ಕಳೇ ಮೊದಲನೇ ಪ್ರವಾಸ ಕಥನ ಯಾವುದು? ಕರ್ಕಿ ವೆಂಕಟರಮಣ ಶಾಸ್ತ್ರಿಗಳು ಬರೆದಂತಹ ದಕ್ಷಿಣ ಭಾರತ ಯಾತ್ರಾ. ಇದು ಮೊದಲನೆಯ ಪ್ರವಾಸ ಕಥನ. ಅಂದರೆ ಪ್ರವಾಸ ಕಥನ ಅಂತ ಹೇಳಿದ್ರೆ ಏನು? ನಾವು ಒಂದು ಸ್ಥಳದ ಬಗ್ಗೆ ಪ್ರವಾಸ ಮಾಡಿದಾಗ, ಒಂದು ಕ್ಷೇತ್ರಕ್ಕೆ ಪ್ರವಾಸ ಮಾಡಿದಾಗ ಅಲ್ಲಿ ನಡೆದಂತಹ ಘಟನೆಗಳು, ಅಲ್ಲಿ ನೋಡಿದಂತಹ ಸ್ಥಳಗಳು ಅಥವಾ ವಿಶೇಷವಾದಂತಹ ವಸ್ತುಗಳು, ಇವುಗಳ ಬಗ್ಗೆ ತಿಳ್ಕೊಂಡು ಅದರ ಬಗ್ಗೆ ಬರೆದಿಡುವಂಥದ್ದು, ದಾಖಲು ಮಾಡಿಡುವಂಥದ್ದು ಪ್ರವಾಸ ಕಥನ. ಪ್ರವಾಸ ಅಂತ ಹೇಳಿದ್ರೆ ಏನು? ಪ್ರವಾಸ ಅಂತ ಹೇಳಿದ್ರೆ ಒಂದು ಕಡೆಗೆ ಪ್ರಯಾಣ ಮಾಡಿ ವಾಸ ಮಾಡುವುದನ್ನು ನಾವು ಪ್ರವಾಸ ಅಂತ ಕರಿತೇವೆ. ಬರೀ ಹೋಗಿ ಬಂದರೆ ಪ್ರಯಾಣ ಆಗ್ತದೆ ಅಲ್ವಾ? ಒಂದು ಕಡೆಗೆ ಪ್ರಯಾಣ ಮಾಡಿ ವಾಸ ಮಾಡಬೇಕು, ಅದಕ್ಕೆ ನಿರ್ದಿಷ್ಟವಾದಂಥ ದಾರಿ, ನಿರ್ದಿಷ್ಟವಾದಂಥ ಸ್ಥಳ ಇರಬೇಕು. ಅದನ್ನು ನಾವು ಪ್ರವಾಸ ಅಂತ ಕರಿತೇವೆ. ಹಾಗಾಗಿ ಅಂತಹ ಪ್ರವಾಸವನ್ನು ಮಾಡಿ ಅದರ ಬಗ್ಗೆ ಅಲ್ಲಿ ನೋಡಿದಂತಹ ವಸ್ತುಗಳು, ಸ್ಥಳಗಳು, ವಿಶೇಷತೆಗಳು, ಇವುಗಳ ಬಗ್ಗೆ ನಾವು ದಾಖಲು ಮಾಡಿಟ್ಕೊಂಡ್ರೆ, ಬರೆದಿಟ್ಕೊಂಡ್ರೆ ಅದನ್ನು ನಾವು ಪ್ರವಾಸ ಕಥನ ಅಂತ ಕರಿತೇವೆ. ಮಕ್ಕಳೇ, ನಾವು ಇವತ್ತೊಂದು ಪ್ರವಾಸ ಕಥನವನ್ನು ಓದಲಿಕ್ಕಿದ್ದೇವೆ. ಯಾವುದದು ಪ್ರವಾಸ ಕಥನ? ಲಂಡನ್ ನಗರ. ಲಂಡನ್ ನಗರ ಎನ್ನುವಂಥ ಒಂದು ಪ್ರವಾಸ ಕಥನವನ್ನು ನಾವೆಲ್ಲರೂ ಕೂಡ ಓದಲಿಕ್ಕಿದ್ದೇವೆ. ಈ ಪ್ರವಾಸ ಕಥನವನ್ನು ಬರೆದವರು ಯಾರು?
ಈ ಪ್ರವಾಸ ಕಥನವನ್ನು ಬರೆದವರು ವಿನಾಯಕ ಕೃಷ್ಣ ಗೋಕಾಕ್ ಅಥವಾ ವಿಕ್ರ್ ಗೋಕಾಕ್. ವಿನಾಯಕ ಕೃಷ್ಣ ಗೋಕಾಕ್ ಅವರ ಸಮುದ್ರದಾಚೆ ಅಥವಾ ಸಮುದ್ರದಾಚೆಯಿಂದ ಎನ್ನುವಂತಹ ಪ್ರವಾಸ ಕಥನದಿಂದ ಆರಿಸಲಾದ ಲಂಡನ್ ನಗರ ಎನ್ನುವಂತಹ ಪಾಠದ ಬಗ್ಗೆ ನಾವಿವತ್ತು ತಿಳ್ಕೊಳ್ಳಿಕ್ಕಿದ್ದೇವೆ. ಅದಕ್ಕಿಂತ ಮೊದಲು ನಾವು ಸ್ವಲ್ಪ ನಮ್ಮ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದಂತಹ ವಿನಾಯಕ ಕೃಷ್ಣ ಗೋಕಾಕ್ ವಿಕ್ರ್ ಗೋಕಾಕ್ ಅವರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಯುವ. ವಿಕ್ರ್ ಗೋಕಾಕ್ ಅಥವಾ ವಿನಾಯಕ ಕೃಷ್ಣ ಗೋಕಾಕ್ ಅಥವಾ ವಿನಾಯಕ ಎನ್ನುವಂತಹ ಕಾವ್ಯನಾಮವನ್ನು ಹೊಂದಿರುವ ಕನ್ನಡದ ಒಬ್ಬ ಶ್ರೇಷ್ಠ ಕವಿ ಲೇಖಕ, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು, ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು. ದ್ಯಾವಾ ಪೃಥ್ವಿ ಎನ್ನುವಂತಹ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕೃತರು. ಅಂತಹ ಶ್ರೇಷ್ಠ ಕವಿಗಳು, ಅಂತಹ ಶ್ರೇಷ್ಠ ಸಾಹಿತಿಗಳು ಬರೆದಂತಹ ಸಮುದ್ರದಾಚೆಯಿಂದ ಎನ್ನುವ ಪ್ರವಾಸ ಕಥನ, ಸಮುದ್ರದಾಚೆಯಿಂದ ಎನ್ನುವ ಪ್ರವಾಸ ಕಥನ, ಈ ಪ್ರವಾಸ ಕಥನದಿಂದ ಆರಿಸಿಕೊಂಡಂತಹ ಲಂಡನ್ ನಗರ ಎನ್ನುವಂತಹ ಒಂದು ಸುಂದರವಾದಂತಹ ಪಾಠ. ಮಕ್ಕಳೇ, ಈ ವಿನಾಯಕ ಕೃಷ್ಣ ಗೋಕಾಕ್ ಅವರು 1909 ಜನಿಸಿದರು. ಎಲ್ಲಿ? ಹಾವೇರಿ ಜಿಲ್ಲೆಯ ಸವಣೂರು. ಈಗಿನ ಹಾವೇರಿ ಜಿಲ್ಲೆಯ ಸವಣೂರಿನಲ್ಲಿ 1909 ಜನಿಸಿದರು. ಅವರು ಹುಟ್ಟಿದಾಗ ಅದು ಧಾರವಾಡ ಜಿಲ್ಲೆ ಆಗಿತ್ತು. ಈಗ ಅಂದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ 1909. ಈ ಇಸವಿಯನ್ನ ನೆನಪಿಟ್ಕೊಳ್ಳಿ, 1909 ಹಾವೇರಿ ಜಿಲ್ಲೆಯ ಸವಣೂರಿನಲ್ಲಿ ಜನಿಸಿದರು. ಆಮೇಲೆ ವಿದ್ಯಾಭ್ಯಾಸವನ್ನು ಮಾಡಿದರು. ಒಳ್ಳೆಯ ವಿದ್ಯಾಭ್ಯಾಸ ಅವರಿಗೆ ಸಿಕ್ಕಿತು. ಆಮೇಲೆ ಪುಣೆಯ ಫರ್ಗ್ಯೂಸನ್ ಕಾಲೇಜ್ ಇರ್ಬೋದು, ಆಮೇಲೆ ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಆಂಗ್ಲ ಭಾಷಾ ಪ್ರಾಧ್ಯಾಪಕರಾಗಿ ದುಡಿದ್ರು. ಕೊನೆಗೆ ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಅವರು ಉಪಕುಲಪತಿಗಳಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಆಂಗ್ಲ ಭಾಷಾ ಪ್ರಾಧ್ಯಾಪಕರಾಗಿದ್ದರೂ ಕೂಡ ಕನ್ನಡಾಂಬೆಯ ಸೇವೆಯನ್ನು, ಕನ್ನಡ ಸಾಹಿತ್ಯದ ಸೇವೆಯನ್ನು ಅವರು ಮಾಡಿದ್ದಾರೆ. ಸಮುದ್ರ ಗೀತೆಗಳು, ಉಗಮ, ಪಯಣ, ಇಜ್ಜೋಡು, ಭಾರತ ಸಿಂಧು ರಶ್ಮಿ, ದ್ಯಾವಾ ಪೃಥ್ವಿ ಮುಂತಾದಂತಹ ಕೃತಿಗಳನ್ನು ಅವರು ಬರೆದಿದ್ದಾರೆ. ನಿಮಗೆ ಬಹಳ ಸುಲಭ ಅಂತ ಯಾವ್ದು ಅನ್ನಿಸ್ತದೆ ಅಂತಹ 4 ಕೃತಿಗಳನ್ನು ನೀವು ನೆನ್ಪಿಟ್ಕೊಳ್ಳಿ. ಸಮುದ್ರ ಗೀತೆಗಳು, ಉಗಮ, ಪಯಣ, ಇಜ್ಜೋಡು, ಭಾರತ ಸಿಂಧು ರಶ್ಮಿ, ದ್ಯಾವಾ ಪೃಥ್ವಿ. ಇವುಗಳಲ್ಲಿ ನಿಮಗೆ ಬಹಳ ಸುಲಭ ಅಂತ ಒಂದು 4-5 ಯಾವ್ದು ನೆನ್ಪಿಟ್ಕೊಳ್ಳಿಕ್ಕಾಗ್ತದೆ ಅದನ್ನು ನೆನ್ಪಿಟ್ಕೊಳ್ಳಿ. ಇಂತಹ ಕೃತಿಗಳನ್ನು ಬರೆದಿರುವಂತಹ ವಿಕ್ರ್ ಗೋಕಾಕ್ ಅವರಿಗೆ ನಮ್ಮ ಭಾರತದ ಸರ್ವಶ್ರೇಷ್ಠ ಸಾಹಿತ್ಯ ಪ್ರಶಸ್ತಿಯಾದಂತಹ ಜ್ಞಾನಪೀಠ ಪ್ರಶಸ್ತಿ, ಅವರ ಸಮಗ್ರ ಸಾಹಿತ್ಯ ಕೃತಿಗೆ, ಅವರಿಷ್ಟು ಸಾಹಿತ್ಯದ ಸೇವೆ ಮಾಡಿದ್ದಾರಲ್ಲ ಅದಕ್ಕೋಸ್ಕರ ಅವರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನ ನಮ್ಮ ಸರ್ಕಾರ, ಕೇಂದ್ರ ಸರ್ಕಾರ ಅವರಿಗೆ ಕೊಟ್ಟಿದೆ. ಜೊತೆಗೆ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯೂ ಕೂಡ ಸಿಕ್ಕಿದೆ. ಆಗಲೇ ಹೇಳಿದ ಹಾಗೆ ದ್ಯಾವಾ ಪೃಥ್ವಿ ಎನ್ನುವಂತಹ ಕೃತಿಗೆ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ. ಇಷ್ಟೇ ಒಬ್ಬ ಅದ್ಭುತ ಮನುಷ್ಯ ವಿಕ್ರ್ ಗೋಕಾಕ್. 1909 ಹುಟ್ಟಿ 1992 ಅವರು ಮರಣವನ್ನ ಹೊಂದಿದ್ರು. ಅವರ ವಿಶೇಷತೆಗಳೇನು? ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ. ಆಮೇಲೆ ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯದಲ್ಲಿ ಪ್ರಥಮ ದರ್ಜೆಯಲ್ಲಿ ಪಾಸಾದ ಮೊದಲನೆಯ ಭಾರತೀಯ ವಿಕ್ರ್ ಗೋಕಾಕ್. ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯದಲ್ಲಿ ಪ್ರಥಮ ದರ್ಜೆಯಲ್ಲಿ ಪಾಸಾದ ಮೊದಲನೇ ಭಾರತೀಯ ವಿಕ್ರ್ ಗೋಕಾಕ್. ಅತ್ಯಂತ ಶ್ರೇಷ್ಠವಾದಂತಹ ಲೋಕಮಾನ್ಯ ತಿಲಕರು ಪ್ರಾರಂಭಿಸಿದಂತಹ ಪುಣೆಯ ಫರ್ಗ್ಯೂಸನ್ ಕಾಲೇಜಿನ ಪ್ರಾಂಶುಪಾಲರಾಗಿ ದುಡಿದಿದ್ದಾರೆ. ಬೆಂಗಳೂರು ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾಗಿ ಅವರು ದುಡಿದಿದ್ದಾರೆ. ಅಂತ ಒಬ್ಬ ಶ್ರೇಷ್ಠವಾದಂತಹ ಸಾಹಿತಿ. ಸಮುದ್ರದಾಚೆಯಿಂದ ಎನ್ನುವಂಥದ್ದು ಅವರ ಒಂದು ಪ್ರವಾಸ ಕಥನ. ಜೊತೆಗೆ ಇಂದಲ್ಲ ನಾಳೆ ಎನ್ನುವಂತಹ ಒಂದು ಪ್ರವಾಸ ಕಥನವನ್ನು ಕೂಡ ಅವರು ಬರೆದಿದ್ದಾರೆ. ಅಮೆರಿಕಾದ ಪ್ರವಾಸವನ್ನ ಮಾಡಿದಾಗ. ಸಮುದ್ರದೀಚೆಯಿಂದ ಎನ್ನುವಂಥ ಒಂದು ಪ್ರವಾಸ ಕಥನವನ್ನು ಅವರು ಬರೆದಿದ್ದಾರೆ, ಬಹುಶಃ ಜಪಾನ್ ಪ್ರವಾಸ ಮಾಡಿದಾಗ. ಹಾಗಾಗಿ 3 ಪ್ರವಾಸ ಕಥನಗಳನ್ನು ಅವರು ಬರೆದಿದ್ದಾರೆ. ಅದರಲ್ಲಿ ಬಹಳ ಮುಖ್ಯವಾದ ಸಮುದ್ರದಾಚೆಯಿಂದ ಎನ್ನುವಂಥದ್ದು 1936ರಲ್ಲಿ
ವಿಕ್ರ್ ಗೋಕಾಕ್ ಅವರು ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯಕ್ಕೆ ಓದ್ಲಿಕ್ಕೆ ಅಂತೇಳಿ ಲಂಡನ್ಗೆ ಹೋಗ್ತಾರೆ. ಹೋಗಿದ್ದಂಥ ಸಂದರ್ಭದಲ್ಲಿ, ಅಧ್ಯಯನಕ್ಕೆ ಅಂತ ಹೋದಂಥ ಸಂದರ್ಭದಲ್ಲಿ ಅವರು ಲಂಡನ್ನಲ್ಲಿ ಏನೆಲ್ಲ ವಿಶೇಷತೆಗಳನ್ನು ನೋಡಿದ್ದಾರೆ, ಯಾವುದೆಲ್ಲ ಸ್ಥಳಗಳನ್ನು ನೋಡಿದ್ದಾರೆ, ಅದನ್ನೆಲ್ಲ ಏನು ಮಾಡಿದ್ರು, ತನ್ನ ಪತ್ನಿಗೆ ಮತ್ತು ತನ್ನ ಗೆಳೆಯರಿಗೆ ಪತ್ರದ ಮೂಲಕ ಬರೆದ್ರು. ತನ್ನ ಪತ್ನಿಗೆ ಮತ್ತು ಗೆಳೆಯರಿಗೆ ಪತ್ರದ ಮೂಲಕ ಬರೆದ್ರು. ಆ ಪತ್ರಗಳ ಸಂಗ್ರಹವೇ ಒಂದು ಪ್ರವಾಸ ಕಥನ ಆಗಿದೆ. ಆ ಪ್ರವಾಸ ಕಥನಕ್ಕೆ ನಾವು ಸಮುದ್ರದಾಚೆಯಿಂದ ಅಂತ ಹೇಳುತ್ತೇವೆ. ಅಂತಹ ಒಂದು ಸಮುದ್ರದಾಚೆಯಿಂದ ಎನ್ನುವಂಥ ಒಂದು ಶ್ರೇಷ್ಠ ಪ್ರವಾಸ ಸಾಹಿತ್ಯದಿಂದ ಆರಿಸಿಕೊಂಡಂತಹ ಲಂಡನ್ ನಗರ ಎನ್ನುವಂಥ ಒಂದು ಪಾಠವನ್ನು ನಾವೀಗ ನೋಡಲಿಕ್ಕಿದ್ದೇವೆ. ಹಾಗಾದರೆ ಈ ಪಾಠದಿಂದ ನಾವು ಏನು ಕಲಿಲಿಕ್ಕಿದ್ದೇವೆ? ಒಂದು ಪಾಠದಿಂದ ಏನು ಕಲಿಲಿಕ್ಕಿದೆ? ಒಂದು ಕೌಶಲ್ಯ ಕಲಿಬೇಕು, ನಾವು ಇನ್ನೊಂದು ಮೌಲ್ಯವನ್ನು ಕಲಿಬೇಕು. ಈ ಎರಡು ವಿಷಯಗಳನ್ನು ಪ್ರತಿಯೊಂದು ಪಾಠದಿಂದ ಕೂಡ ಕಲಿಬೇಕು. ಈ ಪಾಠದಿಂದ ನಾವು ಏನು ಕಲಿಬೇಕು? ಈ ಪಾಠವನ್ನು ಓದಿದ ಮೇಲೆ, ಈ ಪಾಠವನ್ನು ಕೇಳಿದ ಮೇಲೆ ನಾವು ಏನು ಕಲಿಬೇಕು? ನಾವು ಕೂಡ ಒಂದು ಪ್ರವಾಸ ಕಥನವನ್ನು ಬರೆಯಲಿಕ್ಕೆ ಕಲಿಬೇಕು. ನಮಗೆ ಕೂಡ ಒಂದು ಪ್ರವಾಸ ಕಥನವನ್ನು ಬರೆಯುವಂಥ ಒಂದು ಅಭ್ಯಾಸ ಆಗಬೇಕು. ದೊಡ್ಡ ಪ್ರವಾಸ ಕಥನ ಆಗಬೇಕು ಅಂತಿಲ್ಲ, ಸಣ್ಣ ಪುಟ್ಟ, ಒಂದು ಪುಟ್ಟದ್ದು, ಎರಡು ಪುಟ್ಟದ್ದು ಪ್ರವಾಸ ಕಥನವನ್ನು ನಾವು ಬರೀಲಿಕ್ಕೆ ಅಭ್ಯಾಸ ಮಾಡಬೇಕು. ಯಾಕೆ? ಇವತ್ತು ನಾವು ಬರೀಲಿಕ್ಕೆ ಶುರು ಮಾಡಿದರೆ ನಾಳೆ ವಿಕ್ರ್ ಗೋಕಾಕ್ರ ಹಾಗೆ ನಾವು ಕೂಡ ಬರೀಬೋದು. ಅದೊಂದು ಕೌಶಲ್ಯ, ಬರವಣಿಗೆ. ಏನು ಬರವಣಿಗೆ? ಪ್ರವಾಸ ಕಥನದ ಬರವಣಿಗೆ. ಎರಡನೇದ್ದು ಒಂದು ಮೌಲ್ಯ, ವ್ಯಾಲ್ಯೂ ಅಂತ ಹೇಳ್ತೇವೆ. ಜೀವನದಲ್ಲಿ ಈ ಪಾಠದಿಂದ ಏನು ಕಲ್ತಿದ್ದೇವೆ? ಪರೀಕ್ಷೆಯಲ್ಲಿ ಬರೆದ್ರೆ ಮುಗ್ದೋಯ್ತಾ? ಇಲ್ಲ. ಏನು ಕಲಿಬೇಕು ನಾವು ಈ ಪ್ರವಾಸ ಕಥನದಿಂದ? ಇಂಗ್ಲೆಂಡ್ನ ಸಂಸ್ಕೃತಿ ಏನು, ಅಲ್ಲಿರುವಂಥ ಸಂಸ್ಕೃತಿಯ ಒಳ್ಳೆಯ ಅಂಶಗಳು ಏನು, ಅಲ್ಲಿ ಸ್ತ್ರೀಯರಿಗೆ ಯಾವ ರೀತಿಯಾದಂತಹ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ, ಅವರಿಗೆ ಹೇಗೆ ಗೌರವವನ್ನು ಕೊಡ್ತಾರೆ, ಹಾಗೆ ಅಲ್ಲಿ ಕವಿಗಳಿಗೆ, ಹಾಗೆ ರಾಜಕೀಯ ತಜ್ಞರಿಗೆ, ಶ್ರೇಷ್ಠರಾದಂಥ ನಾಗರಿಕರಿಗೆ ಯಾವ ರೀತಿಯಲ್ಲಿ ಮರ್ಯಾದೆಯನ್ನು ಕೊಡ್ತಾರೆ, ಗೌರವವನ್ನು ಕೊಡ್ತಾರೆ ಎನ್ನುವಂಥದ್ದನ್ನು ನಾವು ಈ ಪಾಠದಿಂದ ಕಲಿಬೇಕು. ಹಾಗಾಗಿ ಮಕ್ಕಳೇ, ನಾವಿವತ್ತು ವಿಕ್ರ್ ಗೋಕಾಕ್ ಅವರು ಬರೆದಂತಹ ಲಂಡನ್ ನಗರ ಎನ್ನುವಂಥ ಒಂದು ಪಾಠ ಭಾಗವನ್ನು ನೋಡೋಣ. ಈಗ ಪಠ್ಯಪುಸ್ತಕವನ್ನು ನಿಮ್ಮ ಮುಂದೆ ಇಟ್ಕೊಳ್ಳಿ. ನಾನೊಂದ್ಸಲ ಪಾಠ ಭಾಗವನ್ನು ಓದ್ತೇನೆ. ಒಂದ್ಸಲ ಪಾಠ ಭಾಗವನ್ನು ಓದ್ತೇನೆ. ಆ ಪಾಠ ಭಾಗವನ್ನು ನೀವು ಆಲಿಸಿ, ಆಮೇಲೆ ಸಮಯ ಸಿಕ್ಕಿದಾಗ ಪಾಠವನ್ನು ಓದಲಿಕ್ಕೆ ಅಭ್ಯಾಸವನ್ನು ಮಾಡಿ. ಲಂಡನ್ ಪಟ್ಟಣವೆಂದರೆ ಒಂದು ಸ್ವತಂತ್ರ ಜಗತ್ತು. ಇಲ್ಲಿಯ ರಸ್ತೆಗಳಲ್ಲಿ ವ್ಯಾಪಾರವು ತುಂಬಿ ಟ್ರಾಮ್ ಬಸ್ಸುಗಳಿಗೆ ಸಕಾಲಕ್ಕೆ ಹೋಗುವುದಾಗುವುದಿಲ್ಲ. ಬಹಳ ಹೊತ್ತು ನಡುವೆ ನಿಲ್ಲಬೇಕಾಗುತ್ತದೆ. ಇದನ್ನು ತಪ್ಪಿಸುವುದಕ್ಕಾಗಿ ಭೂಗರ್ಭದಲ್ಲಿ ಗಾಡಿಯನ್ನು ಒಯ್ದಿದ್ದಾರೆ. ಹಳಿ, ಇಲೆಕ್ಟ್ರಿಕ್ ಗಾಡಿ, ನಿಲ್ಮನೆ ಎಲ್ಲ ಒಳಗೆ. ಒಮ್ಮೊಮ್ಮೆ ನೆಲದ ಕೆಳಗೆ 50 ಫೂಟ್ ಹೋಗಿರುತ್ತೇವೆ. ಜೋರಾಗಿ ಗಾಳಿ ಬೀಸುವಷ್ಟು ಹವೆಯಾಡುವಂತೆ ಇಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ವಿಚಿತ್ರ ಸೃಷ್ಟಿ. ಇಷ್ಟು ಕೆಳಗೆ ಹಗಲೆಲ್ಲ ಹತ್ತಿ ಇಳಿಯುವುದು ಹೇಗೆ? ಅದಕ್ಕಾಗಿ ಎಸ್ಕಲೇಟರ್ಸ್ ಎಂಬ ಮೆಟ್ಟಿಲುಗಳನ್ನು ಮಾಡಿದ್ದಾರೆ. ಇವು ಒಂದೇ ಸಮನೆ ತಿರುಗುತ್ತಿರುತ್ತವೆ. ಒಂದು ಮೆಟ್ಟಿಲಿನ ಮೇಲೆ ಹೋಗಿ ನಿಂತರೆ ತೀರಿತು. ಅನಾಯಾಸವಾಗಿ ಮೇಲೆ ಇಲ್ಲವೇ ಕೆಳಗೆ ಒಯ್ದು ಬಿಡುತ್ತವೆ. ಪೇಟೆಯಲ್ಲಿ ತಿರುಗಾಡಿದೆ. ಊಲವರ್ತ ಎಂಬ ಸ್ಟೇಷನರಿ ಅಂಗಡಿಯು ನೋಡುವ ಹಾಗಿದೆ. ಎಲ್ಲ ಥರದ ಸಾಮಾನುಗಳನ್ನು ಇಲ್ಲಿ 1 ಪೆನ್ನಿಯಿಂದ 6 ಪೆನ್ನಿಯವರೆಗೆ ಮಾರುತ್ತಾರೆ. ಈ ಅಂಗಡಿಯ ವಿಧದ ವಿಭಾಗಗಳನ್ನು ನಿರ್ಮಿಸಿದ ಬುದ್ಧಿಯ ಚಮತ್ಕಾರವು ನೋಡತಕ್ಕಂತಹುದು. ಪ್ರಾಚೀನ ಮಹಾಕಾವ್ಯದಂತೆ ಇದೊಂದು ಮಹಾಕೋಶವಾಗಿದೆ. ಬೂಟು, ಕಾಲುಚೀಲ, ಚಣ್ಣ, ಸಾಬೂನು, ಔಷಧ, ಪುಸ್ತಕ, ಅಡುಗೆಯ ಪಾತ್ರೆ, ಇಲೆಕ್ಟ್ರಿಕ್ ದೀಪದ ಸಾಮಾನು, ಫೋಟೋ, ಅಡವಿಯ ಹೂವು, ಯುದ್ಧ ಸಾಮಗ್ರಿ ಎಲ್ಲವೂ ಇಲ್ಲಿ ದೊರೆಯುತ್ತದೆ. ಸ್ಟ್ರ್ಯಾಂಡ್ದಲ್ಲಿಯ ಸ್ಯಾವ್ಯವ್ ಸಿಂಪಿಗಳು ಇಲ್ಲಿ ಪ್ರಸಿದ್ಧಿಯನ್ನು ಹೊಂದಿದ್ದಾರೆ. ಇಲ್ಲಿಯ ಒಂದು ಸಾದಾ ಸೂಟು ಹೊಲಿಯಬೇಕಾದರೂ ಸುಮಾರು 100 ರೂಪಾಯಿ ಬೇಕು. ಆದರೆ 50 ಶಿಲ್ಲಿಂಗ್ ಟೈಲರ್ಸ್, 50 ಶೀಲಿಂಗಿನ ಸಿಂಪಿಗಳು ಎಂಬ ಒಂದು ಸಂಸ್ಥೆಯ ಶಾಖೆಗಳು ಎಲ್ಲ ಕಡೆಗೆ ಇವೆ.
ಇದು ಲಂಡನ್ ನಗರದ ಬಗ್ಗೆ ಇರುವಂಥ ಒಂದು ಸ್ಥೂಲವಾದಂತಹ ಚಿತ್ರಣ. ಈಗ ಒಂದೆರಡು ನಿಮಿಷ ನೀವು ಪಾಠವನ್ನು ಓದ್ಬೋದು, ಅಥವಾ ಪಾಠ ಮುಗ್ದ ಮೇಲೆ ನಾವು ಇದನ್ನೇನು ಮಾಡ್ಬೋದು, ಓದ್ಬೋದು. ನಿಮಗೆ ಯಾವುದೆಲ್ಲ ಇಲ್ಲಿ ಕಷ್ಟವಾದಂಥ ಪದಗಳಿದೆ ಅಂತ ಅಂದ್ಕೊಳ್ತೇವೆ, ಅಥವಾ ನೀವು ಯಾವ ಪದಗಳು ಇಲ್ಲಿ ಅರ್ಥ ಆಗಲಿಲ್ಲ ಅಂತ ಅಂದ್ಕೊಳ್ತೀರಿ, ಅದನ್ನು ನೀವೇನು ಮಾಡಬೇಕು, ಅಲ್ಲಿಯೇ ಅಡಿಗೆರೆ ಹಾಕಿ ಇಡಬೇಕು. ಓದ್ತಾ ಇದ್ದೀರಾ ಪಾಠವನ್ನು? ಓದಿದ್ರಾ? ಸರಿ. ಈ ಪಾಠ ಭಾಗದ ವಿಶೇಷತೆಗಳೇನು? ನೀವೊಂದ್ಸಲ ಪಾಠವನ್ನು ಕೇಳಿದ್ರಿ, ಒಂದ್ಸಲ ಪಾಠವನ್ನು ಓದಿದ್ರಿ. ಹಾಗಾದ್ರೆ ಈ ಪಾಠ ಭಾಗದಲ್ಲಿ ಏನು ವಿಶೇಷತೆ ಇದೆ? ನಾನು ಸಂಪೂರ್ಣವಾಗಿ ವಿವರಿಸ್ಲಿಕ್ಕೆ ಹೋಗೋದಿಲ್ಲ, ನೀವು ಕೂಡ ಕಲಿಬೇಕಲ್ಲ. ಏನು ವಿಶೇಷತೆ ಇದೆ ಅಲ್ಲಿ? ಅರ್ಥ ಇರ್ಬೋದು, ಅಥವಾ ವಿಶೇಷವಾದಂಥ ಟಿಪ್ಪಣಿಗಳನ್ನು ಕೊಟ್ಟಿದ್ದಾರೆ, ಅದನ್ನೆಲ್ಲ ನೋಡ್ಬೇಕು ನೀವು. ಅಲ್ಲಿ ಯಾವ ಪದದ ಬಗ್ಗೆ ಕೊಟ್ಟಿದ್ದಾರೆ, ಮುಂದಿನ ತರಗತಿಗೆ ಬರುವಾಗ ಅಲ್ಲಿ ಕೊಟ್ಟಂಥ ಟಿಪ್ಪಣಿಗಳು ಎಲ್ಲಿದೆ, ಅದರ ವಿಶೇಷತೆ ಏನು, ಅಥವಾ ಪದಗಳ ಅರ್ಥದಲ್ಲಿ ಯಾವ ಪದದ ಅರ್ಥವನ್ನು ಕೊಟ್ಟಿದ್ದಾರೆ, ಅದನ್ನು ನೀವಲ್ಲಿ ಬರ್ಕೊಳ್ಬೇಕು. ಸರಿ, ನೀವು ಓದಿದ್ರಿ ಅಂತ ಅಂದ್ಕೊಳ್ತೇನೆ. ಲಂಡನ್ ಪಟ್ಟಣವೆಂದರೆ ಒಂದು ಸ್ವತಂತ್ರ ಜಗತ್ತು. ಮೊದಲನೇ ಪದಪುಂಜದಲ್ಲಿ ಅಲ್ವಾ, ಮೊದಲನೇ ಪ್ಯಾರಾಗ್ರಾಫ್. ಈ ಪದಪುಂಜಗಳಲ್ಲಿ ಏನು ಹೇಳಿದ್ದಾರೆ, ವಾಕ್ಯಪುಂಜದಲ್ಲಿ ಏನು ಹೇಳಿದ್ದಾರೆ? ಲಂಡನ್ ನಗರದ ಬಗ್ಗೆ ಹೇಳಿದ್ದಾರೆ. ಲಂಡನ್ ನಗರದ ಬಗ್ಗೆ ಹೇಳಿದ್ದಾರೆ. ನಾನು ಕರಿಹಲಗೆಯ ಮೇಲೆ ಯಾವುದೆಲ್ಲ ಪದಗಳನ್ನು ಬರೆದಿರ್ತೇನೆ ನೋಡಿ, ಅದನ್ನು ನೀವು ನೆನ್ಪಿಟ್ಕೊಳ್ಬೇಕು. ಆ ಪದಗಳ ನೆನ್ಪಿಟ್ಕೊಂಡ್ರೆ ಇಡೀ ವಾಕ್ಯಪುಂಜವನ್ನು, ಇಡೀ ಪ್ಯಾರಾಗ್ರಾಫನ್ನು ನಾವು ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಲಂಡನ್ ಪಟ್ಟಣವೆಂದರೆ ಒಂದು ಸ್ವತಂತ್ರ ಜಗತ್ತು. ಸ್ವತಂತ್ರ, ಅವ್ರು ಯಾವತ್ತೂ ಕೂಡ ಬೇರೆಯವರ ಅಡಿಯಾಳಾಗಿ ಕೆಲಸವನ್ನೇ ಮಾಡಲಿಲ್ಲ. ನಮ್ಮ ಭಾರತ ದೇಶ ಆದರೆ ಬ್ರಿಟಿಷರು ಅಲ್ವಾ, ಲಂಡನ್ನವರ ಕೈ ಕೆಳಗೆ ಇತ್ತು. ಲಂಡನ್ನವ್ರು ಯಾರ ಕೈ ಕೆಳಗೆ ಆದ್ರೆ ಇರಲಿಲ್ಲ. ಸ್ವತಂತ್ರವಾದ ಜಗತ್ತು, ಅವ್ರದೇ ಸಾಮ್ರಾಜ್ಯ, ಅವ್ರದೇ ದರ್ಬಾರು, ಅವ್ರದೇ ರಾಜ್ಯಭಾರ. ಹಾಗಾಗಿ ಇಲ್ಲಿಯ ರಸ್ತೆಗಳಲ್ಲಿ ವ್ಯಾಪಾರವು ತುಂಬಿ ಟ್ರಾಮ್ ಬಸ್ಸುಗಳಿಗೆ ಸಕಾಲಕ್ಕೆ ಹೋಗುವುದಕ್ಕೆ ಆಗುವುದಿಲ್ಲ. ರಸ್ತೆ ಬದಿಗಳಲ್ಲೆಲ್ಲ ವ್ಯಾಪಾರ ಆಗ್ತಾ ಇದೆ, ವ್ಯಾಪಾರ ನಡೀತಾ ಇದೆ. ಅಂದ್ರೆ ಟ್ರಾಮ್ ಬಸ್ಸುಗಳಿಗೆ, ಟ್ರಾಮ್ ಬಸ್ ಅಂದ್ರೆ ಏನಪ್ಪ, ನೀವು ಪದ ಕೇಳಿದ್ದೀರಾ? ಟ್ರಾಮ್ ಬಸ್ ಅಂತ ಹೇಳಿದ್ರೆ ನಮ್ಮಲ್ಲಿ ನಾವು ಲೋಕಲ್ ಬಸ್ ಹೇಳ್ತೇವೆ, ಅಥವಾ ತುಂಬ ನಿಂತು ಹೋಗುವಂಥ ಬಸ್ಸುಗಳಿದೆ ಅಲ್ವಾ, ಅಂತಹ ಬಸ್ಸುಗಳು ಟ್ರಾಮ್ ಬಸ್ಗಳು. ಈ ಟ್ರಾಮ್ ಬಸ್ ನೀವು ಒಂದು ನೆನಪಿಟ್ಕೊಳ್ಬೇಕು, ನಾವೀಗೇನು ಪಾಠ ಓದ್ತಾ ಇದ್ದೇವೆ, ಇದು ಯಾವಾಗಿನ ಪಾಠ? 1936ನೇ ಇಸವಿಯಲ್ಲಿ ವಿ.ಕೃ. ಗೋಕಾಕ್ ಅವರು ಲಂಡನ್ನಿಗೆ ಹೋದದ್ದು. ಅಂದರೆ 1936ನೇ ಇಸವಿಯಲ್ಲಿ ಲಂಡನ್ ಹೇಗಿತ್ತು ಎನ್ನುವುದರ ಬಗ್ಗೆ ನಾವು ಈಗ ತಿಳ್ಕೊಳ್ತಾ ಇದ್ದೇವೆ. 1936ನೇ ಇಸವಿಯಲ್ಲಿ ಆದದ್ದನ್ನು 2020ನೇ ಇಸವಿಯಲ್ಲಿ ನಾವು ತಿಳ್ಕೊಳ್ತಾ ಇದ್ದೇವೆ. ಅಂದರೆ ಸುಮಾರು ಎಷ್ಟು 84 ವರ್ಷಗಳ ಹಿಂದೆ ಲಂಡನ್ ಹೇಗಿತ್ತು ಎನ್ನುವಂಥದ್ದನ್ನು ನಾವು ಈಗ ತಿಳ್ಕೊಳ್ತಾ ಇದ್ದೇವೆ. ಟ್ರಾಮ್ ಬಸ್ಗಳು ಆಗಲೇ ಇತ್ತು ನೋಡಲ್ಲಿ. ಆಗ ಭಾರತಕ್ಕೆ ಬಸ್ ಬಂದಿತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ, ಅದು ನಮ್ಮೂರಲ್ಲಿ ಆಗ ಬಸ್ ಇತ್ತೋ ಗೊತ್ತಿಲ್ಲ, ಸ್ವಾತಂತ್ರ್ಯ ಪೂರ್ವದಲ್ಲಿ ಗೊತ್ತಿಲ್ಲ. ಆದರೆ ಲಂಡನ್ ನಗರದಲ್ಲಿ ಆಗಲೇ ಬಸ್ಸುಗಳಿದ್ದು. ಈ ಬಸ್ಸುಗಳಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಅಷ್ಟು ವಿಪರೀತ ಜನಸಂದಣಿ. ರಸ್ತೆ ಎರಡು ಬದಿಗಳಲ್ಲಿಯೂ ಕೂಡ ವ್ಯಾಪಾರ, ಹಣ್ಣು ಹಂಪಲುಗಳು, ತರಕಾರಿಗಳು, ಅಥವಾ ಬೇರೆ ಬೇರೆ ಆಟಿಕೆಯ ವಸ್ತುಗಳು, ಇವುಗಳೆಲ್ಲವುಗಳ ವ್ಯಾಪಾರವೂ ಕೂಡ ಅಲ್ಲಿ ಆಗ್ತಾ ಇತ್ತು. ಹಾಗಾಗಿ ಹೋಗ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅವರು ಏನು ಮಾಡಿದ್ರು, ಬಹಳ ಹೊತ್ತು ನಡುವೆ ನಿಲ್ಲಬೇಕಾಗುತ್ತದೆ. ಇದನ್ನು ತಪ್ಪಿಸುವುದಕ್ಕಾಗಿ ಭೂಗರ್ಭದಲ್ಲಿ ಗಾಡಿಯನ್ನು ಒಯ್ದಿದ್ದಾರೆ. ಭೂಗರ್ಭದಲ್ಲಿ ಗಾಡಿ ಅಂದರೆ ಭೂಮಿಯ ಒಳಗೆ ಒಂದು ರಸ್ತೆಯನ್ನು ಮಾಡಿ, ಭೂಮಿ ತಾಯಿಯ ಗರ್ಭದ ಒಳಗೆ ಒಂದು ರಸ್ತೆಯನ್ನು ಮಾಡಿ ಅಲ್ಲಿಂದ ಬಸ್ಸುಗಳನ್ನು ತಗೊಂಡೋಗ್ತಾ ಇದ್ರು. ಈಗ ನಾವೆಲ್ಲ ಹೇಳ್ತೇವೆ ನೋಡಿ, ಮೊನ್ನೆ ಒಂದು ದೊಡ್ಡ ಟನಲ್ ಉದ್ಘಾಟನೆ ಆಯ್ತಲ್ಲ, ಯಾವುದದು ನೆನಪಿದೆಯಾ? ಯಾರಾದ್ರು ಪೇಪರಲ್ಲಿ ಓದಿದ್ದೀರಾ? ಸರಿ, ಯಾವುದು? ಅಟಲ್ ಟನಲ್ ಅಲ್ವಾ? ಇತ್ತೀಚೆಗೆ ಪ್ರಧಾನಮಂತ್ರಿಯವರು ಉದ್ಘಾಟನೆ ಮಾಡಿದ್ರು. ಅಂದರೆ ಒಳಗಡೆ ಪೂರ್ತಿಯಾಗಿ ರಸ್ತೆಯನ್ನು ಭೂಮಿಯ ಒಳಗಡೆ ನಿರ್ಮಿಸಿ ಅದರ ಒಳಗಡೆ ರೈಲೋ ಬಸ್ಸೋ ಹೋಗುವಂಥದ್ದು. ಅಂತ ಭೂಗರ್ಭದಲ್ಲಿ ಗಾಡಿಯನ್ನು 1936ರಲ್ಲಿ ಒಯ್ದಿದ್ದಾರೆ. ಈಗಲ್ಲ, ಹಳಿ, ಎಲೆಕ್ಟ್ರಿಕ್ ಗಾಡಿ, ನಿಲ್ಮನೆ ಎಲ್ಲ ಒಳಗೆ. ಈ ರೈಲ್ವೆ ಹಳಿ ಇದೆಯಲ್ಲ ಅದು, ಅಥವಾ ನಿಲ್ಮನೆ ಅಂತ ಹೇಳಿದ್ರೇನು? ಸ್ಟಾಪ್, ಬಸ್ ಸ್ಟ್ಯಾಂಡ್ ಅಥವಾ ರೈಲ್ವೆ ಸ್ಟೇಷನ್, ಇವೆಲ್ಲವುಗಳು ಕೂಡ ಒಳಗಡೆಯೇ.
ಒಮ್ಮೊಮ್ಮೆ ನೆಲದ ಕೆಳಗೆ 50 ಫೂಟ್ ಹೋಗಿರುತ್ತೇವೆ. 50 ಫೀಟ್ ಅಡಿ, 50 ಅಡಿ ಅಲ್ವಾ? 50 ಅಡಿಗಳಷ್ಟು ಆಳದಲ್ಲಿ ನಾವೇನು ಮಾಡಿರ್ತೇವೆ? ಭೂಮಿಯ ಒಳಗಡೆ ಇರ್ತೇವೆ. ಜೋರಾಗಿ ಗಾಳಿ ಬೀಸುವಷ್ಟು ಹವೆಯಾಡುವಂತೆ ಇಲ್ಲಿ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಗಾಳಿ ಬೆಳಕಿಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಅಲ್ಲಿ ಮಾಡಿದ್ದಾರೆ. ನಿಮಿಷಕ್ಕೊಂದರಂತೆ ಕತ್ತಲು ಗವಿಗಳೊಳಗಿಂದ ಹಾಯ್ದು ಗಾಡಿಗಳು ದಡ ದಡ ಹೋಗುತ್ತಿರುತ್ತವೆ. ನಿಮಿಷಕ್ಕೊಂದು ಹೋಗ್ತಾ ಇತ್ತು. ಎಲ್ಲಿ? ಭೂಗರ್ಭದ ಒಳಗೆ ಇರುವಂತಹ ರಸ್ತೆಯಲ್ಲಿ ನಿಮಿಷಕ್ಕೊಂದರಂತೆ ಗಾಡಿಗಳು ದಡ 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 ಹೋಗ್ತಾ ಇರ್ತವೆ. ರೈಲು ಹೋಗುವಾಗ ಯಾವ ರೀತಿ ಶಬ್ದ ಆಗ್ತದೆ ನೋಡಿ, ಹಾಗೆ ರೈಲಿನ ಹಳಿಗಳ ಮೇಲೆ ಭೂಗರ್ಭದಲ್ಲಿ ಹೋಗುವಾಗಲೂ ಕೂಡ ಅಲ್ಲಿಂದ ಸ್ವಲ್ಪ ಶಬ್ದ ಬರ್ತದೆ. ವಿಚಿತ್ರ ಸೃಷ್ಟಿ. ಮೊದಲನೇ ಸಲ ನೋಡಿದಂತಹ ವೀಕ್ರಿ ಗೋಕಾಕ್ರಿಗೆ ಅದನ್ನು ನೋಡಿ ಆಶ್ಚರ್ಯ ಆಯಿತು, ಪರಮಾಶ್ಚರ್ಯ ಆಯಿತು. ಒಬ್ಬ ನಮಗೆ ಭೂಮಿಯ ಮೇಲೆಯೇ ರಸ್ತೆ ಮಾಡಿ ವಾಹನಗಳನ್ನು ತಗೊಂಡು ಹೋಗ್ಲಿಕ್ಕೆ ಕಷ್ಟ ಆಗ್ತದೆ, ಇವರು ಭೂಮಿಯ ಒಳಗೆ ರಸ್ತೆ ಮಾಡಿ. ಈಗ ನಮಗೆ ವಿಶೇಷ ಅಲ್ಲ, ಆಗ 84 ವರ್ಷದ ಹಿಂದೆ ಇವರು ಭೂಮಿಯ ಒಳಗೆ ರಸ್ತೆಯನ್ನು ಮಾಡಿ ಅದರಲ್ಲಿ ವಾಹನಗಳನ್ನು, ಭೂಮಿಯ ಒಳಗೆ ಹಳಿಗಳನ್ನು ಮಾಡಿ ಅದರಲ್ಲಿ ಎಲೆಕ್ಟ್ರಿಕ್ ರೈಲುಗಳನ್ನು ಆಗಿನ ಕಾಲದಲ್ಲಿ ಓಡಿಸ್ತಾ ಇದ್ರು ಅಂತ ಹೇಳಿದ್ರೆ, ಇಂಗ್ಲೆಂಡಿಗರು ಬಹುಶಃ ನಮ್ಮಿಂದ 1 ಶತಮಾನ ಮುಂದೆ ಇದ್ದಾರೆ ಅಭಿವೃದ್ಧಿಯಲ್ಲಿ ಅಲ್ವಾ? ಈಗ ನಾವು ಅವರನ್ನ ಹಿಂಬಾಲಿಸ್ತಾ ಇದ್ದೇವೆ, ಅವರ ಜೊತೆಗೆ ನಾವು ಹೋಗಬೇಕು ಅಂತ. ಇಷ್ಟು ಕೆಳಗೆ ಹಗಲೆಲ್ಲ ಹತ್ತಿ ಇಳಿಯುವುದು ಹೇಗೆ? 50 ಅಡಿ ಆಳಕ್ಕೆ ಇಳಿಬೇಕು, 50 ಅಡಿ ಆಳ ಮೇಲೆ ಹತ್ತಬೇಕು. ಅದಕ್ಕೆ ಎಸ್ಕಲೇಟರ್ಸ್ ಅಲ್ವಾ? ಎಸ್ಕಲೇಟರ್ಸ್ಗಳನ್ನ ಮಾಡಿದ್ದಾರೆ. ಪದ ನೋಡಿ, ಎಸ್ಕಲೇಟರ್. ಸ್ವಯಂಚಾಲಿತ ಮೆಟ್ಟಿಲುಗಳಿಗೆ ನಾವು ಎಸ್ಕಲೇಟರ್ ಅಂತ ಹೇಳ್ತೇವೆ. ಸ್ವಯಂಚಾಲಿತ ಮೆಟ್ಟಿಲು ಅದು ಅಂದ್ರೆ ನೀವು ಅದನ್ನ ನಾವು ಹತ್ತಬೇಕು ಅಂತಿಲ್ಲ, ನಾವು ಅದರಲ್ಲಿ ನಿಂತರೆ ಸಾಕು, ತನ್ನಿಂದ ತಾನಾಗಿಯೇ ಮೇಲೆ ಹೋಗ್ತದೆ. ದೊಡ್ಡ ದೊಡ್ಡ ಕಟ್ಟಡಗಳಲ್ಲಿ ಲಿಫ್ಟ್ ಇರ್ತದೆ ನೋಡಿ ಅಲ್ವಾ? ನಾವು ಅದರಲ್ಲಿ ನಿಂತರೆ ಸಾಕು, ತನ್ನಿಂದ ತಾನಾಗಿ ಮೇಲೆ ಹೋಗ್ತದೆ. ಇದು ಮೆಟ್ಟಿಲುಗಳು. ನೀವು ದೊಡ್ಡ ದೊಡ್ಡ ಮಾಲ್ಗಳಿಗೆಲ್ಲ ಹೋದರೆ ಅಲ್ಲಿ ಸ್ವಯಂಚಾಲಿತ ಮೆಟ್ಟಿಲುಗಳು ಇರ್ತದೆ. ಇದು 1936ರಲ್ಲಿ ಲಂಡನ್ನಲ್ಲಿತ್ತು. ಇವು ಒಂದೇ ಸಮನೆ ತಿರುಗುತ್ತಿರುತ್ತವೆ, ತಿರುಗ್ತಾ ಇರ್ತದೆ. ನಾವು ನಿಂತರೆ ಸಾಕು ಅದೇ ನಮ್ಮನ್ನು ತಗೊಂಡೋಗಿ ಮೇಲಕ್ಕೆ ಬಿಡ್ತದೆ, ಅಥವಾ ನಾವು ನಿಂತರೆ ಸಾಕು ಅದೇ ನಮ್ಮನ್ನು ತಗೊಂಡೋಗಿ ಕೆಳಗಡೆ ಬಿಡ್ತದೆ. ಒಂದು ಮೆಟ್ಟಿಲಿನ ಮೇಲೆ ಹೋಗಿ ನಿಂತರೆ ತೀರಿತು, ಮುಗೀತು. ಅನಾಯಾಸವಾಗಿ, ಯಾವುದೇ ಶ್ರಮ ಇಲ್ಲದೆ, ಅನಾಯಾಸ ಯಾವುದೇ ಶ್ರಮ ಇಲ್ಲದೆ ಮೇಲೆ ಇಲ್ಲವೇ ಕೆಳಗೆ ಒಯ್ದು ಬಿಡುತ್ತವೆ. ಆ ಮೆಟ್ಟಿಲುಗಳೇ ನಮ್ಮನ್ನು ತಗೊಂಡೋಗಿ ಹೋಗ್ತೇವೆ. ನೋಡಿ, ಮನುಷ್ಯನಿಗೆ ಎಷ್ಟು ಶ್ರಮ ಕಡಿಮೆ ಆಯಿತು ಯಂತ್ರಗಳು ಬಂದ ಮೇಲೆ. ಹಾಗಾಗಿ ಈ ಲಂಡನ್ ನಗರದ ಏನೇನು ವಿಶೇಷತೆಗಳು ಇಲ್ಲಿ ಮೊದಲನೇ ಪದಪುಂಜದಲ್ಲಿ, ವಾಕ್ಯಪುಂಜದಲ್ಲಿ ಹೇಳಿದ್ದಾರೆ. ಒಂದು, ಈ ಲಂಡನ್ ನಗರದಲ್ಲಿ ಬಹಳ ಮುಖ್ಯವಾದದ್ದು ಎಸ್ಕಲೇಟರ್ಗಳು ಅಲ್ವಾ? ಈ ಒಂದು ಪದ ನೆನ್ಪಿಟ್ಕೊಳ್ಳಿ ನೀವು, ಎಲ್ಲ ನಿಮಗೆ ನೆನಪಾಗ್ತದೆ. ಈ ಎಸ್ಕಲೇಟರ್ ಯಾಕೆ ಬೇಕು? ಎಸ್ಕಲೇಟರ್ ಯಾಕೆ ಬೇಕು ಅಂತ ಹೇಳಿದ್ರೆ, ಭೂಮಿಯ ಕೆಳಗಡೆ ಹೋಗ್ಲಿಕ್ಕೆ ಬೇಕು, ಅಥವಾ ಭೂಮಿಯ ಕೆಳಗಡೆಯಿಂದ ಮೇಲ್ಗಡೆ ಬರ್ಲಿಕ್ಕೆ ಬೇಕು. ಯಾಕೆ ಕೆಳಗಡೆ ಹೋಗ್ಬೇಕು ಅಥವಾ ಮೇಲ್ಗಡೆ ಹೋಗ್ಬೇಕು? ಭೂಗರ್ಭದಲ್ಲಿ ರಸ್ತೆಯನ್ನ ಮಾಡಿದ್ದಾರೆ, ಅದಕ್ಕೋಸ್ಕರ ಬೇಕು. ಭೂಗರ್ಭದಲ್ಲಿ ಯಾಕೆ ರಸ್ತೆಯನ್ನು ಮಾಡಿದ್ದಾರೆ? ಯಾಕಂತ ಹೇಳಿದ್ರೆ ಭೂಮಿಯ ಮೇಲೆ ತುಂಬಾ ಜನಸಂದಣಿ, ಹಾಗಾಗಿ ವಾಹನಗಳು ಸುಗಮವಾಗಿ ಚಲಿಸಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಭೂಮಿಯ ಒಳಗಡೆ ರಸ್ತೆ ಮಾಡಿದ್ದಾರೆ, ರಸ್ತೆಯಿಂದ ಮೇಲ್ಗಡೆ ಬರಲಿಕ್ಕೆ ಎಸ್ಕಲೇಟರ್ ಬೇಕು. ಹಾಗಾಗಿ ಇದರಲ್ಲಿ ನಾವು ಎಸ್ಕಲೇಟರ್ ಎನ್ನುವ ಪದವನ್ನು ನೆನ್ಪಿಟ್ಕೊಂಡ್ರೆ ಏನ್ ಮಾಡಬಹುದು? ಇಡೀ ಪದಪುಂಜವನ್ನ, ವಾಕ್ಯಪುಂಜವನ್ನ ನೆನ್ಪಿಟ್ಕೊಳ್ಬೇಕು. ಏನೋ ಸಂದೇಹ ಇದೆಯಾ? ಒಂದ್ಸಲ ಪುನರ್ಮನನ ಮಾಡ್ಕೊಳ್ಳಿ, ನೀವೇ ನಿಮ್ಮಲ್ಲೇ ಜ್ಞಾಪಿಸಿಕೊಳ್ಳಿ. ಪೇಟೆಯಲ್ಲಿ ತಿರುಗಾಡಿದೆ, ಅವರಲ್ಲಿಂದ ಬಂದರು, ಪೇಟೆಯಲ್ಲಿ ತಿರುಗಾಡಿದ್ರು. ಊಲವರ್ತ ಎಂಬ ಸ್ಟೇಷನರಿ ಅಂಗಡಿಯು ನೋಡುವ ಹಾಗಿದೆ. ಏನಂತೆ? ಊಲವರ್ತ ಎನ್ನುವಂತಹ ಒಂದು ಅಂಗಡಿ ನೋಡುವ ಹಾಗಿದೆ. ಅಷ್ಟು ವಿಶಿಷ್ಟವಾದಂತಹ ಅಂಗಡಿ. ಎಂತ ಅಂಗಡಿ? ಸ್ಟೇಷನರಿ ಅಂಗಡಿ. ಊಲವರ್ತ ಎನ್ನುವಂಥದ್ದೊಂದು ಸ್ಟೇಷನರಿ ಅಂದ್ರೆ ಎಲ್ಲಾ ವಸ್ತುಗಳು ಸಿಗುವಂತಹ ಅಂಗಡಿ. ಎಲ್ಲಾ ತರದ ಸಾಮಾನುಗಳನ್ನು ಇಲ್ಲಿ 1 ಪೆನ್ನಿಯಿಂದ 6 ಪೆನ್ನಿಯವರೆಗೆ ಮಾರುತ್ತಾರೆ. ಆಗಿನ ಕಾಲದಲ್ಲಿ, ಈಗಲ್ಲ, ಈಗ ಪೆನ್ನಿಗೆ ಅಷ್ಟು ಬೆಲೆ ಇಲ್ಲ. ಆಗಿನ ಕಾಲದ ಪೆನ್. ಈಗ ಇಂಗ್ಲೆಂಡಿನ ಏನು ಕರೆನ್ಸಿ ಹಣ ಹೇಳ್ತೇವೆ, ಅದರ ಪದ್ಧತಿ ಕೂಡ ಬದಲಾಗಿದೆ. ಇದು ಆಗಿನ ಕಾಲದ ಪದ್ಧತಿಯಲ್ಲಿ ಅವ್ರು ಹೇಳ್ತಾ ಇರುವಂಥದ್ದು. 1 ಪೆನ್ನಿಯಿಂದ 6 ಪೆನ್ನಿಯವರೆಗೆ ಮಾರುತ್ತಾರೆ. ಏನೆಲ್ಲ ಇದೆ? ಎಲ್ಲ ವಸ್ತುಗಳು ಕೂಡ ಅಲ್ಲಿದೆ. ಇದು ಇದೆ, ಇದು ಇಲ್ಲ ಅಂತ ಹೇಳಲಿಕ್ಕಿಲ್ಲ.
ಸಣ್ಣ ಸೂಜಿಯಿಂದ ಹಿಡಿದು ಅಲ್ವಾ ಬಹಳ ದೊಡ್ಡ ದೊಡ್ಡ ವಸ್ತುಗಳ ಬಗ್ಗೆ ವಸ್ತುಗಳೆಲ್ಲ ಅಲ್ಲಿ ಸಿಗ್ತವೆ. ಈ ಅಂಗಡಿಯು ವಿಧ ವಿಧದ ವಿಭಾಗಗಳನ್ನು ನಿರ್ಮಿಸಿದ ಬುದ್ಧಿಯ ಚಮತ್ಕಾರವು ನೋಡತಕ್ಕಂತಹುದು. ವಿಧ ವಿಧ, ಒಂದು ಕಡೆಯಲ್ಲಿ ಮನೆಗೆ ಬೇಕಾದಂಥ ಸಾಮಾನುಗಳು, ಇನ್ನೊಂದು ಕಡೆಯಲ್ಲಿ ಬರೆಯುವ ಸಾಮಗ್ರಿಗಳು, ಇನ್ನೊಂದು ಕಡೆಯಲ್ಲಿ ನಮ್ಮ ಆಧುನಿಕ ಜಗತ್ತಿನ ಆಗಿನ ಕಾಲದ ಜಗತ್ತಿಗೆ ಬೇಕಾದಂತಹ ಬಟ್ಟೆ ಬರೆಗಳು ಇತ್ಯಾದಿಗಳು ಎಲ್ಲವುಗಳು ಕೂಡ ಅಲ್ಲಿ ಒಂದರ ನಂತರ ಒಂದು ಬಹಳ ಚಮತ್ಕಾರಯುತವಾಗಿ ಆಶ್ಚರ್ಯಯುತವಾಗಿ ಜೋಡಿಸಿಟ್ಟಿದ್ದಾರೆ. ಹುಡುಕ್ಲಿಕ್ಕೇನು ಕಷ್ಟವೇ ಇಲ್ಲ. ಏನೆಲ್ಲ ಇದೆ ಅಂತ ಇಲ್ಲಿ ಪ್ರಾಚೀನ ಮಹಾಕಾವ್ಯದಂತೆ ಇದೊಂದು ಮಹಾಕೋಶ. ಪ್ರಾಚೀನ ಮಹಾಕಾವ್ಯ ಯಾಕೆ ಪ್ರಾಚೀನ ಮಹಾಕಾವ್ಯ ಬಹಳ ಶ್ರೇಷ್ಠ? ಅಲ್ಲಿ ಎಲ್ಲ ರಸಗಳು ಕೂಡ ಇರ್ತದೆ, ನವರಸಗಳು ಕೂಡ ಇರ್ತದೆ. ಇದು ಇಲ್ಲ ಇದು ಇದೆ ಅಂತ ಹೇಳಲಿಕ್ಕಿಲ್ಲ ಅಲ್ವಾ. ಹಾಗಾಗಿ ಯಾವುದು ಇಲ್ಲ ಎಲ್ಲವೂ ಕೂಡ ಇದೆ ಆ ಕಾವ್ಯದಲ್ಲಿ. ಅದೇ ರೀತಿ ಈ ಅಂಗಡಿಯಲ್ಲಿ ಎಲ್ಲ ವಸ್ತುಗಳು ಕೂಡ ಇದೆ, ಇಂತಹ ವಸ್ತು ಇಲ್ಲ ಅಂತ ಯಾವತ್ತೂ ಕೂಡ ನಾವು ಹೇಳಲಿಕ್ಕಿಲ್ಲ. ಬೂಟು, ಕಾಲು ಚೀಲ, ಚಣ್ಣ, ಸಾಬೂನು, ಔಷಧ, ಪುಸ್ತಕ, ಅಡುಗೆಯ ಪಾತ್ರೆ, ಇಲೆಕ್ಟ್ರಿಕ್ ದೀಪದ ಸಾಮಾನು, ಫೋಟೋ, ಅಡವಿಯ ಹೂವು, ಯುದ್ಧ ಸಾಮಗ್ರಿ ಎಲ್ಲವೂ ದೊರೆಯುತ್ತದೆ. ಯುದ್ಧ ಸಾಮಗ್ರಿ ಕೂಡ, ಕಾಡಿನಲ್ಲಿ ಬೆಳೆಯುವ ಹೂವು ಕೂಡ, ನಿಮ್ಮ ಭಾವಚಿತ್ರವೂ ಕೂಡ ಅಥವಾ ಬೇರೆಯವರ ಭಾವಚಿತ್ರಗಳು ಕೂಡ, ಕಾಲು ಚೀಲ ಸಾಕ್ಸ್ ಅಲ್ವಾ, ಕಾಲು ಚೀಲ, ಶೂ, ಬೂಟುಗಳು ಎಲ್ಲವುಗಳು ಕೂಡ ಒಂದೇ ಅಂಗಡಿಯಲ್ಲಿ ದೊರೀತಾ ಇತ್ತು. ನಮ್ಮಲ್ಲಿ ಆದರೆ ಈಗ ಅಂಥದ್ದು ನಮ್ಮಲ್ಲಿ ಕೂಡ ಮಾಲ್ಗಳು, ದೊಡ್ಡ ದೊಡ್ಡ ಮಾಲ್ಗಳು ಪ್ರಾರಂಭ ಆಗಿದೆ. ಇಲ್ಲದಿದ್ರೆ ಪುಸ್ತಕ ಬೇಕಾದರೆ ಪುಸ್ತಕದ ಅಂಗಡಿಗೆ ಹೋಗಬೇಕು, ಬೆಲ್ಲ ಬೇಕು ಅಂತಾದರೆ ಅಲ್ವಾ ಜಿನ್ಸಿ ಅಂಗಡಿಗೆ ಹೋಗಬೇಕು, ಬಟ್ಟೆ ಬೇಕು ಅಂತಾದರೆ ಬಟ್ಟೆ ಅಂಗಡಿಗೆ ಹೋಗಬೇಕು ಅಲ್ವಾ, ಬೇರೆ ಬೇರೆ ಅಂಗಡಿಗಳಿಗೆ ಹೋಗಬೇಕು. ಯುದ್ಧ ಸಾಮಗ್ರಿಗಳು ಬೇಕು ಅಂತಿದ್ರೆ ಅದಕ್ಕೆ ಬೇರೆ ಅಂಗಡಿ. ಇಲ್ಲಿ ಹಾಗಿಲ್ಲ, ಎಲ್ಲವುಗಳು ಕೂಡ ಒಂದೇ ಅಂಗಡಿಯಲ್ಲಿ. ನಿಮಗೆ ಈಗ ಆಶ್ಚರ್ಯ ಅಂತ ಅನ್ನಿಸ್ಲಿಕ್ಕಿಲ್ಲ, ನಮ್ಮಲ್ಲಿ ಕೂಡ ಸಿಗ್ತದಲ್ಲ. 1936ರಲ್ಲಿ ಹೇಳಿದ್ದವು. ಆವಾಗ ಅಲ್ಲಿ ಎಲ್ಲ ವಸ್ತುಗಳು ಕೂಡ ಒಂದೇ ಅಂಗಡಿಯಲ್ಲಿ ಸಿಗ್ತಾ ಇತ್ತು. ಈ ಊಲಾವರ್ತ ಎನ್ನುವಂಥದ್ದೊಂದು ಅಂಗಡಿ ನೋಡಿ, ಇದನ್ನು ನೆನ್ಪಿಟ್ಕೊಳ್ಳಿ. ಊಲಾವರ್ತ ಏನಿದು? ಸ್ಟೇಷನರಿ ಅಂಗಡಿ. ಇಂತಹ ಅಂಗಡಿ ಪ್ರಾರಂಭ ಆದದ್ದು ಯಾವಾಗ ಗೊತ್ತಿದೆಯಾ? ಇದು ಪಾಠದಲ್ಲಿ ನೋಡ್ಕೊಳ್ಳಿ. 1920ರಲ್ಲಿ ಪ್ರಾರಂಭ ಆಯಿತು. ಇದರ ವಿಶೇಷತೆ ಏನು ಅಂತ ಹೇಳಿದ್ರೆ, ಈ ಊಲಾವರ್ತ ಎನ್ನುವಂಥ ಅಂಗಡಿ ಇದೆಯಲ್ಲ, ಊಲ್ವರ್ಸ್ ಅಂತ ಈಗಲೂ ಕೂಡ ಅಂಗಡಿಗಳಿದೆ. ಇದು ವಾರಕ್ಕೆ ಅಲ್ಲ 2 ವಾರಕ್ಕೆ ಒಂದು ಅಂಗಡಿ ಪ್ರಾರಂಭ ಆಗ್ತೈತಂತೆ. ಅಂದರೆ ಪ್ರಾರಂಭ ಆದಮೇಲೆ ಹಾಗೆ ಅಷ್ಟು ಅದರದ್ದು ಬೇರೆ ಬೇರೆ ಕಡೆಗಳಲ್ಲಿ ಅಂಗಡಿಗಳು. ಊಲಾವರ್ತ ಎನ್ನುವಂಥದ್ದು ಈಗ ನಾವು ಬೇರೆ ಬೇರೆ ಅಂಗಡಿಗಳನ್ನು ನೋಡ್ತೇವೆ ಅಲ್ವಾ. ಒಂದು ಬಟ್ಟೆ ಅಂಗಡಿ ಇಲ್ಲಿ ಪ್ರಾರಂಭ ಆದರೆ ಇನ್ನೊಂದು ಪಕ್ಕದೂರಲ್ಲಿ ಪ್ರಾರಂಭ ಆಗ್ತದೆ ಅವ್ರದ್ದೇ, ಅದರ ನಂತರ ಇನ್ನೊಂದು ಅಂಗಡಿ ಇನ್ನೊಂದು ಪಕ್ಕದೂರಲ್ಲಿ ಪ್ರಾರಂಭ ಆಗ್ತದೆ, ಹೀಗೆ ಪ್ರಾರಂಭ ಆಗ್ತಿತ್ತು. ಹಾಗೆ ಇದು ಕೂಡ ಊಲಾವರ್ತ ಎನ್ನುವಂಥದ್ದು ಕೂಡ 1920ರಲ್ಲಿ ಮೊದಲನೇ ಅಂಗಡಿ ಪ್ರಾರಂಭ ಆದದ್ದು. ಆಮೇಲೆ ತಿಂಗಳಿಗೆ 2 ಹಾಗೆ, ವಾರಕ್ಕೆ 2 ವಾರಕ್ಕೆ ಒಂದು ಅಥವಾ ತಿಂಗಳಿಗೆ 2 ಹಾಗೆ ಅಂಗಡಿಗಳು ಪ್ರಾರಂಭ ಆಗಿ 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 ಇಂದು ಪ್ರಪಂಚದಾದ್ಯಂತ 807 ಊಲಾವರ್ತ ಅಂಗಡಿಗಳಿದೆಯಂತೆ. 807 ಊಲಾವರ್ತ ಅಂಗಡಿಗಳು, ಊಲ್ವರ್ಸ್ ಎನ್ನುವಂಥ ಒಂದು ದೊಡ್ಡ ಅಂಗಡಿ, ದೊಡ್ಡ ಕಂಪನಿ ಇಲ್ಲಿ ಇದೆ. ಹಾಗಾಗಿ ಇದನ್ನ ನಾವು ಇವತ್ತು ಎಲ್ಲಿಯೂ ಬೇಕಾದರೂ ನೋಡಬಹುದು. ಊಲಾವರ್ತ ಎನ್ನುವಂಥ ಒಂದು ಅಂಗಡಿಯನ್ನ ಪ್ರಪಂಚದ ಎಲ್ಲ ಕಡೆಯಲ್ಲಿಯೂ ಕೂಡ ನೋಡಬಹುದು. ಅಲ್ಲಿ ಏನು ಸಿಗ್ತದೆ? ಎಲ್ಲ ವಸ್ತುಗಳು ಕೂಡ ಸಿಗ್ತದೆ. ಹಾಗಾಗಿ 2ನೇ ಪದಪುಂಜದಲ್ಲಿ ಅಥವಾ ವಾಕ್ಯಪುಂಜದಲ್ಲಿ ನಾವೇನು ಊಲಾವರ್ತ ಎನ್ನುವಂಥ ಒಂದು ಅಂಗಡಿಯ ಬಗ್ಗೆ ತಿಳ್ಕೊಂಡ್ವಿ. ಮೊದಲನೇ ಪದಪುಂಜದಲ್ಲಿ ಲಂಡನ್ ನಗರ, ಅಲ್ಲಿರುವಂತಹ ಭೂಗರ್ಭದ ಒಳಗಿರುವಂತಹ ರಸ್ತೆ ಹಾಗೂ ಎಸ್ಕಲೇಟರ್ಸ್. ಮುಂದೆ ನೋಡ್ಕೊಳ್ಳಿ. ಸ್ಟ್ರ್ಯಾಂಡ್ದಲ್ಲಿಯ ಸ್ಯಾವ್ಯೋ ಸಿಂಪಿಗಳು ಇಲ್ಲಿ ಪ್ರಸಿದ್ಧಿಯನ್ನು ಹೊಂದಿದ್ದಾರೆ. ಇಲ್ಲಿಯ ಒಂದು ಸಾದಾ ಸೂಟು ಹೊಲಿಯಬೇಕಾದರೂ ಸುಮಾರು 100 ರೂಪಾಯಿ ಬೇಕು. ಆದರೆ 50 ಶಿಲ್ಲಿಂಗ್ ಟೈಲರ್ಸ್, 50 ಶೀಲಿಂಗಿನ ಸಿಂಪಿಗಳು ಎಂಬ ಒಂದು ಸಂಸ್ಥೆಯ ಶಾಖೆಗಳು ಎಲ್ಲ ಕಡೆಗೆ ಇವೆ. ಬಟ್ಟೆ ಹೊಲಿಯುವಂಥ ಅಂಗಡಿ ಏನದು? ಸಿಂಪಿಗಳು. ಯಾರು ಸಿಂಪಿಗಳು ಅಂತ ಹೇಳಿದ್ರೆ? ಸಿಂಪಿಗಳು ಅಂತ ಹೇಳಿದ್ರೆ ಯಾರು? ಟೈಲರ್ಸ್ ಅಲ್ವಾ. ನಾವು ಟೈಲರ್ ಅಂತ ಹೇಳ್ತೇವಲ್ಲ, ಹೌದು, ಸಿಂಪಿಗಳು. ಆ ಪದ ನಾವೀಗ ಬಳಸುವುದಿಲ್ಲ. ಹಾಗಾಗಿ ಅಲ್ಲಿ ಬಟ್ಟೆಯನ್ನು ಹೊಲಿಯುವಂಥದ್ದು ಬಹಳ ಜಾಸ್ತಿ ಬೆಲೆ. ಆಗಲೇ 100 ರೂಪಾಯಿ ಅಂತ ಒಂದು ಕೋಟ್ ಹೊಲಿಬೇಕಾದ್ರೆ. ಈಗ ಭಾರತದಲ್ಲಿಯೂ ಕೂಡ ಬೆಲೆ ಇದೆ, ಆದರೆ ಆಗಿನ ಕಾಲದಲ್ಲಿ ಅಲ್ಲಿ ಆಗ ಕೋಟ್ ಹೊಲಿಬೇಕಾದ್ರೆ 100 ರೂಪಾಯಿಯನ್ನು ಕೊಡಬೇಕಿತ್ತು. ಅಂದರೆ ಅಷ್ಟು ಪ್ರಸಿದ್ಧಿ ಆಗಿತ್ತು. ಇಂಗ್ಲೆಂಡ್ನ ಕೋಟ್ಗಳು ಬಹಳ ಪ್ರಸಿದ್ಧಿಯನ್ನು ಪಡೆದಿವೆ. ಅಲ್ಲಿನ ವಾತಾವರಣಕ್ಕೆ ಕೋಟ್ಗಳು ಬಹಳ ಅಗತ್ಯ.
ಹಾಗಾಗಿ ಅಲ್ಲಿ ಕೋಟುಗಳನ್ನು ಹೊಲಿಸಬೇಕಾಗಿತ್ತು. ಹಾಗಾಗಿ ಅದಕ್ಕೆ ಬಹಳ ಬೇಡಿಕೆ ಇತ್ತು. ಹಾಗಾಗಿ ಎಲ್ಲಿಯ ಸ್ಟ್ರ್ಯಾಂಡ್ದಲ್ಲಿಯ ಸ್ಯಾವಿಯೋಯ್ ಸಿಂಪಿಗಳು ಎನ್ನುವಂಥವರು ಬಹಳ ಪ್ರಸಿದ್ಧಿಯನ್ನು ಆಗ ಹೊಂದಿದ್ರು. ನಮ್ಮಲ್ಲಿಯೂ ಕೂಡ ನಾವು ಸಿಂಪಿಗಳ ಹತ್ರ ಟೈಲರ್ನವ್ರ ಹತ್ರ ಹೋದರೆ ಜಾಸ್ತಿ ಬೆಲೆಯನ್ನು ತಗೊಂಡು ಹೊಲಿಯೋರು ಇರ್ತಾರೆ, ನಾವು ಭಾಳ ಚೆನ್ನಾಗಿ ಹೊಲಿತಾರೆ. ಅದೇ ಕಡಿಮೆ ಬೆಲೆಯಲ್ಲಿ ಕೂಡ ಹೊಲಿಯೋರು ಇರ್ತಾರೆ. ಹಾಗೆ ಇಲ್ಲಿಯೂ ಕೂಡ 100 ರೂಪಾಯಿಯನ್ನು ಬಿಟ್ಟರೆ, 100 ರೂಪಾಯಿಯ ಕೋಟುಗಳನ್ನು ಹೊಲಿಯೋರನ್ನು ಬಿಟ್ಟರೆ 50 ಶೀಲಿಂಗ್ ಟೈಲರ್ಸ್, 50 ಶೀಲಿಂಗಿನ ಸಿಂಪಿಗಳಿದ್ರಂತೆ. ಎಷ್ಟು? 50 ಶೀಲಿಂಗಿನ ಸಿಂಪಿಗಳು ಕೂಡ ಇದರಲ್ಲಿ, ಅಂದರೆ ಕಡಿಮೆ ಬೆಲೆಗೆ ಹೊಲಿಯುವಂತಹ ಸಿಂಪಿಗಳ ಬಳಗ, ಒಂದು ವ್ಯವಸ್ಥೆ ಅಲ್ಲಿಯೂ ಕೂಡ ಇತ್ತು, ಅಂಗಡಿಗಳು ಕೂಡ ಇದ್ವು. 50 ಶೀಲಿಂಗ್ ಸ್ಯಾವಿಯೋಸ್ ಅಂದರೆ 50 ಶಿಲ್ಲಿಂಗ್ ಟೈಲರ್ಸ್ ಆಗಲೂ ಕೂಡ ಅಲ್ಲಿ ಇದ್ರು. ಈ 50 ಶಿಲ್ಲಿಂಗ್ ಟೈಲರ್ಸ್ ಇದರ ವಿಶೇಷತೆ ಏನು? ಬಟ್ಟೆಗಳು ಹೊಲಿಯೋರು ಎಲ್ಲ ಕಡೆ ಸಿಗ್ತಾರೆ ಅಲ್ವಾ. ಇವತ್ತು ಕೂಡ ಈ ಕಂಪನಿ ಇದೆ, ಆದರೆ ಅದರ ಹೆಸರು 50 ಶಿಲ್ಲಿಂಗ್ ಕಂಪನೀಸ್ ಅಂತ ಇದೆ. ಈಗ ಜಾನ್ಸ್ ಆಗಿದೆ ಅದು. ಆದರೆ ಪ್ರಪಂಚದ 399 ಕಡೆಗಳಲ್ಲಿ 399 ಕಡೆಗಳಲ್ಲಿ ಇವತ್ತು 50 ಶಿಲ್ಲಿಂಗ್ ಕಂಪನಿ ಇದೆಯಲ್ಲ, ಅದರ ವಿವಿಧ ಶಾಖೆಗಳು, ಬ್ರಾಂಚ್ ಶಾಖೆಗಳು ಬೇರೆ ಬೇರೆ ಕಡೆ ಇದೆ. ಹೆನ್ರಿ ಪ್ರೈಸ್, ಯಾರು? ಹೆನ್ರಿ ಪ್ರೈಸ್ ಎನ್ನುವವನು ಇದನ್ನ ಪ್ರಾರಂಭ ಮಾಡಿದ. ಇವತ್ತು ಪ್ರಪಂಚದ ಬೇರೆ ಬೇರೆ ಕಡೆಗಳಲ್ಲಿ 399 ಕಡೆಗಳಲ್ಲಿ ಈ 50 ಶಿಲ್ಲಿಂಗ್ ಟೈಲರ್ಸ್ ಎನ್ನುವಂಥದ್ದು ಪ್ರಾರಂಭ ಆಗಿದೆ. ಪುರುಷರ ಉಡುಪುಗಳನ್ನು ಉತ್ಪಾದನೆ ಮಾಡುವಂಥ ಒಂದು ಪ್ರಸಿದ್ಧವಾದಂತಹ ಸಂಸ್ಥೆ ಇದು. 1905ರಲ್ಲಿ ಪ್ರಾರಂಭ ಆದದ್ದು. ಯಾವಾಗ? 1905ರಲ್ಲಿ ಪ್ರಾರಂಭ ಆದಂಥ ಒಂದು ಸಂಸ್ಥೆ. ಈ ಸಂಸ್ಥೆ ಇವತ್ತು ಪ್ರಪಂಚದ ಬೇರೆ ಬೇರೆ ಕಡೆ ಅಂದರೆ 399 ಕಡೆಗಳಲ್ಲಿ ಇದೆ. ಗೊತ್ತಾಯ್ತಾ? ಹಾಗಾಗಿ ನಾವು ಇವತ್ತಿನ ಅವಧಿಯಲ್ಲಿ ಏನೇನನ್ನು ಕಲ್ತ್ವಿ ಅಥವಾ ಏನು ನೋಡಿದ್ವಿ, ಇನ್ನು ನಿಮಗೆ ತುಂಬ ಸಂದೇಹಗಳಿರ್ಬೋದು. ನೀವು ಅದನ್ನು ಸ್ವಕಲಿಕೆಯಿಂದ ಅಥವಾ ನಿಮಗೆ ಯಾರು ಆ ವಿಷಯದ ಬಗ್ಗೆ ಸಿಗ್ತಾರೆ ಅವ್ರ ಹತ್ರ ಕೇಳಿ ಕಲಿಬಹುದು. ನಾವೀಗ ಮೊದಲನೇ ಪ್ಯಾರಾಗ್ರಾಫ್ನಲ್ಲಿ, ಮೊದಲನೇ ಪದಪುಂಜದಲ್ಲಿ ಲಂಡನ್ ನಗರ ಅಲ್ವಾ, ಅಲ್ಲಿ ಭೂಗರ್ಭದ ಒಳಗೆ ಇರುವಂತಹ ರೈಲ್ವೆ ಹಳಿಗಳು ಅಥವಾ ರಸ್ತೆಗಳು, ಅದರಲ್ಲಿ ಓಡಾಡುವಂಥ ವಾಹನಗಳು, ಅದರಿಂದ ಮೇಲೆ ಬರಲಿಕ್ಕೆ ಕೆಳಗಡೆ ಬರಲಿಕ್ಕೆ ಬೇಕಾದಂಥ ಎಸ್ಕಲೇಟರ್ಗಳ ಬಗ್ಗೆ ನೋಡಿದ್ವಿ. ಎರಡನೇ ಪದಪುಂಜದಲ್ಲಿ ಊಲಾವರ್ತ ಎನ್ನುವಂಥ ಅಂಗಡಿಯನ್ನು ನೋಡಿದ್ವಿ. ಅಲ್ಲಿ ಎಲ್ಲವುಗಳು ಕೂಡ ಸಿಗ್ತದೆ. ಹೇಗೆ? ನಮ್ಮ ಪ್ರಾಚೀನ ಕಾವ್ಯದ ಹಾಗೆ, ಮಹಾಕೋಶದ ಹಾಗೆ. ಹಾಗೆ ಮೂರನೇ ಪ್ಯಾರಾಗ್ರಾಫ್ನಲ್ಲಿ ಬಹಳ ವಿಶಿಷ್ಟವಾದಂತಹ ಸಿಂಪಿಗಳು, ಎಲ್ಲಿನ ಸಿಂಪಿಗಳು? ಇಂಗ್ಲೆಂಡ್ನ ಸಿಂಪಿಗಳ ಬಗ್ಗೆ ನೋಡಿದ್ವಿ. ಆ ಕಂಪನಿ ಇವತ್ತು ಏನಾಗಿದೆ, ಇವತ್ತು ಯಾವ ಎತ್ತರಕ್ಕೆ ಬೆಳೆದಿದೆ ಎನ್ನುವುದರ ಬಗ್ಗೆ ಇವತ್ತು ನಾವು ನೋಡಿದ್ವಿ. ಮಕ್ಕಳೇ, ಇದೊಂದು ಪ್ರವಾಸ ಕಥನ. ನಾನು ಆಗಲೇ ಹೇಳಿದ ಹಾಗೆ, ಯಾಕೆ ಪ್ರವಾಸ ಕಥನವನ್ನು ಓದಬೇಕು? ಯಾಕೆಂದರೆ ಒಂದು ಹೊಸ ಸ್ಥಳದ ಬಗ್ಗೆ ಪರಿಚಯ ಆಗಬೇಕು ಅಂತಿದ್ರೆ ಒಂದೋ ನಾವು ಅಲ್ಲಿಗೆ ಹೋಗಿ ನೋಡಬೇಕು, ಇಲ್ಲ ನಾವು ಆ ಪುಸ್ತಕ ಅಥವಾ ಅಲ್ಲಿಗೆ ಹೋದಂತಹ ಯಾರಾದರೂ ಬರೆದಂಥ ಒಂದು ಪುಸ್ತಕ ಇರ್ತದೆ, ಅದನ್ನು ಪ್ರವಾಸ ಕಥನ ಅಂತ ನಾವು ಕರಿತೇವೆ. ಆ ಪ್ರವಾಸ ಕಥನವನ್ನು ಓದಬೇಕು. ಅದಕ್ಕೆ ಹೇಳಿದ್ದು ಹಿರಿಯರು ಏನು ಮಾಡಬೇಕು ಅಂತ, ದೇಶ ಸುತ್ತು ಕೋಶ ಓದು. ಇವತ್ತು ನಾವು ಇಂದಿನ ಅವಧಿಯಲ್ಲಿ ಇಂಗ್ಲೆಂಡ್ ಅಥವಾ ಈಗ ಇಂಗ್ಲೆಂಡ್ ಕರಿತೇವೆ, ಆಗಿನ ಲಂಡನ್ ನಗರ ಏನಿದೆ ಅದರಲ್ಲಿ ವಿಶೇಷವಾಗಿರುವಂಥ 3 ವಿಷಯಗಳ ಬಗ್ಗೆ ತಿಳ್ಕೊಂಡಿದ್ದೇವೆ. ನಾಳೆ ಬರುವಾಗ ನೀವು ಮುಂದಿನ ಪಾಠ ಭಾಗದಲ್ಲಿ ಬರುವಂತಹ ವಿಶೇಷವಾದಂಥ ಪದಗಳಿದ್ದರೆ ಅವುಗಳ ಅರ್ಥ ಮತ್ತು ಟಿಪ್ಪಣಿಯನ್ನು ಹುಡುಕಿ ಅದನ್ನು ಗುರುತು ಹಾಕಿಕೊಂಡು ಬರಬೇಕು.